ಸ್ನೇಹಿತರೆ, ಎಲ್ಲರಿಗೂ ನಮಸ್ತೆ. ಇವತ್ತಿನ ಒಂದು ವಿಡಿಯೋವನ್ನು ವಿಚಾರ ತಗೊಂಡಿದ್ದೀನಿ. ಅರ್ಥ ಅಪಾರ್ಥ. ಇನ್ನೊಂದ್ಸರಿ ಹೇಳ್ತೀನಿ, ಅರ್ಥ ಅಪಾರ್ಥ. ಒಂದು ಗಂಡ ಹೆಂಡತಿ ನಡುವೆ ಈ ಕತೆ ಹೋಗ್ತದೆ. ಸಣ್ಣದಾಗಿ ಒಂದು ಕತೆ ಮಾಡ್ಕೊಂಡಿದ್ದೀನಿ, ಆ ಕತೆನ ಹೇಳ್ತಾ ಹೋಗ್ತೀನಿ. ನೀವು ಸರಿ ತಪ್ಪು ಯಾವುದು ಅಂತ ಕೊನೆ ಗಂಟ ನೋಡ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ, ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ. ಒಂದು ಸುಂದರವಾದ ಕುಟುಂಬ, ಆಗ್ತಾನೆ ಮದುವೆ ಆಗಿರ್ತಾರೆ. ಹುಡುಗಿ ಬಂದು ಒಂದು ಹೋಬಳಿ ಮಟ್ಟದ ಊರಿನ ಒಂದು ಹುಡುಗಿ, ನಗರ ಪ್ರದೇಶದ ಅಷ್ಟೇನು ನೆಂಟಿರಲ್ಲ. ಹುಡುಗ ಬಂದು ಪೂರ್ತಿ ಸಿಟಿ. ಇಬ್ಬರಿಗೂ ಮದುವೆ ಆಗ್ತದೆ. ಮದುವೆ ಆಗಿ ಇಬ್ಬರು ಸ್ವತಂತ್ರವಾಗಿ ಒಂದು ಸಿಟಿ ಒಳಗೆ ಬೆಂಗಳೂರಿನಲ್ಲಿ ಒಂದು ಮನೆ ಮಾಡ್ಕೊಂಡಿರ್ತಾರೆ. ಅರ್ಥ ಅಪಾರ್ಥ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆ ಹುಡುಗಿ ಗಂಡನಿಗೆ ಏನು ಹೇಳ್ಬೇಕು ಅನ್ನುತ್ತೋ ಅದನ್ನ ಹೇಳುತ್ತೆ. ಆದರೆ ಗಂಡ ಏನನ್ನ ಸ್ವಾಭಾವಿಕವಾಗಿ ಹುಡುಗಿ ಹಳ್ಳಿಲಿ ಬೆಳೆದಿತ್ತು, ಬಿಡು ಏನೋ ಒಂದು ಹೇಳುತ್ತೆ ಅಂತ ಅದನ್ನ ಸ್ವಾಭಾವಿಕವಾಗಿ ತಗೊಂಡ್ರು ಆ ಹುಡುಗಿ ಅಪಾರ್ಥ ಮಾಡ್ಕೊಳಕ್ಕೆ ಮನಸ್ಸಿನಲ್ಲೇ ಲೆಕ್ಕಾಚಾರ ಹಾಕೊಂಡು ತನ್ನ ತಾಯಿ ಜೊತೆ ಹೇಳ್ತಾ ಇರುತ್ತೆ. ಏನಂತ, ನನ್ನ ಗಂಡಂಗೆ ಇವತ್ತು ಸಿನಿಮಾ ಕರ್ಕೊಂಡೋಗಿ ಅಂತಂದೆ, ನೋಡೋಣ ಅಂತಂದ್ರು ಅಂತ. ಆದರೆ ಗಂಡ ನೋಡೋಣ ಅಂತ ಹೇಳಿರೋದ್ರಲ್ಲಿ ಅದು ಸಾಮಾನ್ಯವಾಗಿ ನಗರ ಕಡೆ ನೋಡೋಣ ಅಂದ್ರೆ ಸಮಯ ಸಿಕ್ಕಿದ್ರೆ ಹೋಗೋಣ ಅಂತ ಅರ್ಥ. ಅಲ್ಲಿ ಅರ್ಥ ಅಪಾರ್ಥ ಮಾಡ್ಕೊಂತ ಇತ್ತು ಹುಡುಗಿ. ಇದೇ ರೀತಿ ಹಲವಾರು ವಿಚಾರಗಳಿಗೆ ಅರ್ಥ ಅಪಾರ್ಥದ ನಡುವೆ ಆ ಜೀವನದಲ್ಲಿ ಬಿರುಕು ಮೂಡ್ತು. ಕೊನೆಗೆ ಆ ಬಿರುಕು ಹುಡುಗಿಯ ತಂದೆ ತಾಯಿ ಮನೆ ಗಂಟ ಹೋಯ್ತು. ತಂದೆ ತಾಯಿ ಹುಡುಗನ ಮನೆಗೆ ಬಂದ್ರು. ಏನಪ್ಪಾ ಇದು ಅಂತ ಕೇಳಿದ್ರು. ಆದರೆ ಹುಡುಗನ ಸ್ಥಿತಿ ಯಾವ ಥರ, ಇದು ಎಲ್ಲ ಸಾಮಾನ್ಯವಾಗಿ ಎಲ್ಲ ಹುಡುಗರ ಸ್ಥಿತಿನೇ ಇದು. ನಿಮಗೂ ಆಗಿರ್ಬೋದು. ನೀವು ಹೇಳೋ ಒಂದು ವಿಚಾರ ಕರೆಕ್ಟಾಗಿರುತ್ತೆ, ನೀವು ಹೇಳ್ತಾ ಇರೋದು ಅವ್ರಿಗೆ ಅರ್ಥ ಆಗೋ ರೀತಿನ ಹೇಳ್ತಾ ಇರ್ತೀರಾ, ಆದರೆ ಅದನ್ನು ಅಪಾರ್ಥ ಮಾಡ್ಕೊತಾ ಇರ್ತಾರೆ. ಇಂಥ ಅನುಭವಗಳು ಸುಮಾರು ಜನ ಹೊಸದಾಗಿ ಮದುವೆ ಆಗಿರೋರಿಗೆ ಅಥವಾ 5 ವರ್ಷ 6 ವರ್ಷ ಆಗಿರೋ ಮದುವೆ ಆಗಿರೋ ಜೋಡಿಗಳಲ್ಲೂ ನಿರಂತರವಾಗಿ ಮೂಡ್ತಾನೆ ಇದೆ. ಹಾಗಾಗಿ ಗಂಡ ಹೆಂಡತಿ ಅಂದರೆ ಒಬ್ಬರಿಗೆ ಒಬ್ಬರು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದು ಗಂಡ ಹೆಂಡತಿ. ಇಂದಿನ ಕಾಲದಲ್ಲೆಲ್ಲ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಕ್ಕೆ ಇವತ್ತಿಗೂ ನೀವು ಯಾವ್ದಾನ ಮದುವೆಗಳನ್ನು ನೋಡ್ಬೋದು. 50 60 70 ವರ್ಷ ಆಗಿರುತ್ತೆ ಮದುವೆ ಆಗಿ, ಒಬ್ರು ಕೈ ಒಬ್ರು ಇಟ್ಕೊಂಡು ಹೋಗ್ತಾ ಇರ್ತಾರೆ. ಹೌದು ಅಲ್ವೋ? ನೀವು ನೋಡಿರ್ತೀರ, ನೋಡಿದರೆ ಕಮೆಂಟ್ ಮಾಡಿ ತಿಳಿಸಿ. ಇದೆ ಮದುವೆ, ಗಂಡ ಹೆಂಡತಿ, ಅರ್ಥ ಅಪಾರ್ಥ ಇವೆರಡನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಜೀವನ. ಈಗ ಈ ಒಂದು ನಾನೇನು ಹೇಳಿದ್ನಲ್ಲ ಕತೆ, ಇದರಲ್ಲಿ ಇಷ್ಟೇ ಸಾರಾಂಶ. ಯಾವುದೇ ಒಂದು ಪದಕ್ಕೆ 2-3 ಅರ್ಥ ಬರುತ್ತೆ. ನೀವಿಬ್ರು ಗಂಡ ಹೆಂಡತಿ ಯಾವ ರೀತಿ ಇರಬೇಕು ಅಂದರೆ ನೀರು ಹಾಲಿನ ಥರ ಇರಬೇಕು. ಇಬ್ರು ಬೆರ್ತೋಗಿರ್ಬೇಕು, ಒಂದೇ ಬಣ್ಣ ಒಂದೇ ರೂಪ ಇರಬೇಕು. ನೀವು ಒಬ್ರಿಗೊಬ್ರು ಬಿಟ್ಕೊಡ್ಬಾರ್ದು. ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಹೋದ್ರೆ ಮಾತ್ರ ಜೀವನ, ಇಲ್ಲಿದ್ರೆ ಅದು ಜೀವನ ಆಗಲ್ಲ. ನೀರೇ ಬೇರೆ ಹಾಲೇ ಬೇರೆ ಆಗುತ್ತೆ. ಹಾಗಾಗಿ ಅರ್ಥ ಅಪಾರ್ಥಗಳ ಒಂದು ವಿಚಾರದಲ್ಲಿ ಯಾವುದೇ ಒಂದು ಮಾತು ಬಾಯಿಂದ ಬಂದರೆ ಆ ಮಾತನ್ನ ಏನಕ್ಕೆ ಹೇಳಿದ್ರು ಅಂತ ಆಲೋಚನೆ ಮಾಡಿ, ಸಣ್ಣಾಗಿ ಮೂಗುನ್ ತುದಿಲ್ ಕೋಪ ಅಂತಾರಲ್ಲ ಆ ಥರ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ತಾಳ್ಮೆಯಿಂದ ಗಂಡ ಹೆಂಡತಿಗೇನೆ ಹೇಳಿ, ಹೆಂಡತಿ ಗಂಡನಿಗೆ ಏನೇ ಹೇಳಿ, ಅದರಲ್ಲಿ ಸ್ವಾಭಾವಿಕವಾಗಿ ಯೋಚನೆ ಮಾಡೋವಂಥ ಶಕ್ತಿ ಬೆಳೆಸ್ಕೊಳ್ಳಿ. ನೀವು ಇನ್ನೊಂದು ಅರ್ಥ ಮಾಡ್ಕೊಬೇಕು, ಇಬ್ಬರಿಗೂ ಅಗಾಧವಾದ ಪ್ರೀತಿ ಇರುತ್ತೆ, ಆದರೆ ಅದನ್ನು ತೋರಿಸ್ಕೊಳ್ಲಿಕ್ಕೆ ಸರಿಯಾದಂತಹ ಒಂದು ಸಂದರ್ಭ ಬಂದೋದಿಗಿರಲ್ಲ. ಹಾಗಾಗಿ ಈ ಒಂದು ಪ್ರತಿ ಮಾತುಗೂ ಕಿತ್ತಾಡುವಂತಹ ಏನು ನವದಂಪತಿಗಳಿರ್ಬೋದು ಅಥವಾ ಮದುವೆಯಾಗಿ 5-10 ವರ್ಷ ಆಗಿರೋರಂಥವ್ರು ಇರ್ಬೋದು, ಅವರೆಲ್ಲ ಅರ್ಥ ಮಾಡ್ಕೊಳ್ಳಿ. ಇಷ್ಟೇ ಜೀವನ ಅಂದರೆ ಇಷ್ಟೇ. ಒಂದು ಪದದ ಅರ್ಥ 100 ಇರ್ಬೋದು, ಆದರೆ ಅರ್ಥ ಮಾಡ್ಕೊಳ್ಳೋ ರೀತಿ ನಿಮ್ಗೆ ಇಲ್ಲಿರ್ಬೇಕು. ನಿಮ್ಮ ಹೆಂಡತಿ ಮೇಲೆ ನಿಮಗೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ನಿಮ್ಮ ಗಂಡನ ಮೇಲೆ ನಿಮಗೆ ಪ್ರೀತಿ ಇರಬೇಕು, ನಂಬಿಕೆ ಇರಬೇಕು. ಇಷ್ಟೇ. ಅರ್ಥಗಳು ಅಪಾರ್ಥಗಳಾಗಲ್ಲ. ಇಲ್ಲಾಂದರೆ ಅರ್ಥಗಳು ಅಪಾರ್ಥವಾಗಿ ನಿಮ್ಮ ಜೀವನ ತುಂಬ ಬೇಜಾರಾಗ್ತದೆ. ಹಾಗಾಗಿ ದಯವಿಟ್ಟು ಯಾವುದೇ ಗಂಡ ಹೆಂಡತಿನೇ ಅಂತ ಅಲ್ಲ, ಸ್ನೇಹಿತರು ಆಗ್ಬೋದು, ಒಂದು ಸಂಸ್ಥೆ ಮುನ್ನಡೆಸೋರೇ ಆಗ್ಬೋದು, ಪ್ರತಿಯೊಬ್ಬರಿಗೂ ಇದು ಅನ್ವಯಿಸುತ್ತೆ. ಈ ಒಂದು ಅರ್ಥ ಅಪಾರ್ಥದ ಒಂದು ಚಿಕ್ಕ ಕಥೆನ ನಾನು ನಿಮ್ಮ ಮುಂದೆ ಪ್ರಸ್ತುತ ಮಾಡಿದೆ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ರೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನವೀನ್ ರಾಘ.